ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಹಣ, ಅಧಿಕಾರ, ದರ್ಪ, ಮದ ಇವೆಲ್ಲವೂ ಕೂಡ ಇದ್ದರೆ ಒಬ್ಬ ವರ್ಣರಂಜಿತ ರಾಜಕಾರಣಿ ಹೇಗೆ ಕ್ರಿಮಿನಲ್ ಆಗಿ ಬದಲಾಗ್ತಾನೆ ಅನ್ನೋದಕ್ಕೆ ಈ ಕೇಸ್ ಸಾಕ್ಷಿಯಾಗಿ ನಿಲ್ಲುತ್ತೆ. ನಿಮಗೆ ಆ ಕೊನೆಯ ಕ್ಷಣಗಳು, ಯೋಗೀಶ್ ಗೌಡ ಅವರ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಆ ಕೊನೆಯ ಕ್ಷಣಗಳು ಹೇಗಿತ್ತು, ಯಾವ ರೀತಿಯಾದಂಥ ಮಾಸ್ಟರ್ ಪ್ಲ್ಯಾನನ್ನು ಮಾಡಿದರು, 14 ಜನ ಆರೋಪಿಗಳು ಸೇರಿಕೊಂಡು ಈ ಕೃತ್ಯವನ್ನು, ಅದು ಕೂಡ ಭರ್ಭರವಾಗಿ ಕೃತ್ಯವನ್ನು ಎಸಗುವ ಮುನ್ನ ಅವರು ಮುಂಜಾನೆ ಅದೇ ಜಿಮ್ ಬಳಿ ಬಂದಾಗ ಯಾವ ರೀತಿಯಾಗಿ ಸ್ಕೆಚ್ಚನ್ನು ಹಾಕ್ಕೊಂಡಿದ್ರು ಅನ್ನೋ ರೋಚಕವಾದಂಥ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ತಿಳಿಸೋ ಪ್ರಯತ್ನ. ಕಂಪ್ಲೀಟಾಗಿ ಈ ವಿಡಿಯೋನ ನೋಡ್ತಾ ಹೋಗಿ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಯೋಗೀಶ್ ಗೌಡ ಕೃತ್ಯ ನಡೆಯೋದಕ್ಕಿಂತ ಮುಂಚೆ ಒಂದು ದೊಡ್ಡ ಮಟ್ಟಿಗಿನ ಪ್ಲ್ಯಾನ್ ಕೂಡ ನಡೆಯುತ್ತೆ. ಒಂದು ಹೋಟೆಲ್ನಲ್ಲಿ ಕೂತ್ಕೊಂಡು ಅದೇ ಸಜ್ಜಿಗೆ ಹೋಟೆಲ್ನಿಂದ ಊಟವನ್ನು ತರಿಸ್ಕೊಂಡು ಕಮಿಷನರ್ ಲೆವೆಲ್ನಲ್ಲಿ, ಜೊತೆಗೆ ಇದೇ ವಿನಯ್ ಕುಲಕರ್ಣಿ ಜೊತೆ ಕೂತ್ಕೊಂಡು ಬಸವರಾಜ ಮುತ್ತಿಗೆಯವರು ಕೂಡ ಸೇರಿಕೊಂಡು ಒಂದು ದೊಡ್ಡ ಪ್ಲ್ಯಾನನ್ನು ಮಾಡಿರ್ತಾರೆ ಅಂತ ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಆರಂಭದಲ್ಲಿ ಹಾಕಿದಂಥ ಚೆನ್ನಕೇಶವ ಟಿಂಗ್ರಿಕರ್ ಹಾಕಿದಂಥ ಚಾರ್ಜ್ ಶೀಟ್ನಲ್ಲಿ ಆ 2 ಕಾರುಗಳನ್ನು ಅವರು ಬಳಸಿದ್ದು ಹುಂಡೈ ಕಪ್ಪು ಬಣ್ಣದ ಕಾರುಗಳು. ಅದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖನೇ ಕೂಡ ಆಗಿರಲಿಲ್ಲ. ಅಲ್ಲಿನ CCTV ಫೂಟೇಜ್ಗಳನ್ನು ನಾಶ ಮಾಡಲಾಗಿತ್ತು. ಅದಕ್ಕೆ ನಾನು ಆರಂಭದಲ್ಲಿ ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ, ಅನೇಕ ರಾಜಕಾರಣಿಗಳ ಬೂಟ್ ನೆಕ್ಕುವ ಕೆಲಸಗಳನ್ನ, ಅವರ ಮನೆಯ ನಾಯಿಗಳ ರೀತಿಯಲ್ಲಿ ಡ್ಯೂಟಿಯನ್ನು ಮಾಡ್ತಕ್ಕಂಥ ಅನೇಕ ಪೊಲೀಸ್ನವರಿದ್ದಾರೆ. ನಾನು ಎಲ್ಲರನ್ನೂ ಕೂಡ ದೂರಲಿಕ್ಕೆ ಹೋಗೋದಿಲ್ಲ. ಆರಂಭದಲ್ಲಿ ಹಾಕಿದಂಥ ಚಾರ್ಜ್ ಶೀಟ್ ಎಷ್ಟು ಲೂಪ್ ಹೋಲ್ಸ್ಗಳು ಅದರಲ್ಲಿತ್ತು, ಅಡಕವಾಗಿತ್ತು ಅನ್ನೋದನ್ನು ಬಹಳಷ್ಟು ಜನರು ಈಗಾಗಲೇ ಅದರ ಬಗ್ಗೆ ಆಕ್ರೋಶವನ್ನೇ ಹೊರ ಹಾಕಿಬಿಟ್ಟಿದ್ದಾರೆ. ಸ್ನೇಹಿತರೆ, ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ. ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಮಾಫಿ ಸಾಕ್ಷಿಯಾಗಿ ಬಂದಂಥವ್ರು ಬಸವರಾಜ ಮುತ್ತಿಗೆಯವರು ಜೈ ಕರ್ನಾಟಕ ಸಂಘಟನೆಯಲ್ಲಿ ಗುರುತಿಸ್ಕೊಂಡಿದ್ದರು, ನವ ಯುವ ಶಕ್ತಿ ಸಂಘಟನೆಯಲ್ಲಿ ಗುರುತಿಸ್ಕೊಂಡಿದ್ದರು. ಹಾಗಾಗಿ ರಾಜಕೀಯವಾಗಿ ಬೆಳೀತಾ ಇರತಕ್ಕಂಥ ಒಂದೇ ಸಮುದಾಯದ, ಪಂಚಮಸಾಲಿ ಸಮುದಾಯದ ಯೋಗೀಶ್ ಗೌಡ ವಿನಯ್ ಕುಲಕರ್ಣಿ ಅವರಿಗೆ ಹೇಗೆ ಅಡ್ಡಿ ಹಾಕ್ತಾನೆ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಅದಕ್ಕೋಸ್ಕರವಾಗಿ ಒಂದು ಮಾಸ್ಟರ್ ಪ್ಲಾನನ್ನು ವಿನಯ್ ಕುಲಕರ್ಣಿ ಅವರ ಜೊತೆಗೆ ಸೇರಿಕೊಂಡು ಮಾಡ್ತಾರೆ. ಒಂದು ಚಿಕ್ಕ ನೀರಿನ ಗಲಾಟೆ ಸಂಬಂಧವಾಗಿ ತಾಲೂಕು ಪಂಚಾಯಿತಿಯಲ್ಲಿರ್ತಕ್ಕಂಥ ಒಂದು ಊರಿಗೆ ನೀರನ್ನ ಬಿಡೋ ಸಲುವಾಗಿ ಜಿಲ್ಲಾ ಪಂಚಾಯಿತಿಯಲ್ಲಿ ಎದ್ದಂಥ ಗಲಾಟೆಗಳು ತಾರಕಕ್ಕೆ ಹೋಗಿದ್ದು. ಒಂದು ರಾಜಕೀಯ ದ್ವೇಷ, ಇನ್ನೊಂದು ಪರ್ಸ್ನಲ್ ಗ್ಲಿಡ್ಜ್, ಎಲ್ಲವನ್ನೂ ಕೂಡ ಭೂ ವ್ಯಾಜ್ಯ ಅನ್ನೋ ರೀತಿಯಾಗಿ ಪರಿವರ್ತನೆ ಮಾಡಿದ್ದು. ಸ್ನೇಹಿತರೆ, ನಿಮಗೆಲ್ರಿಗೂ ಕೂಡ ಗೊತ್ತಿರಾಗಿ 22/2/2016 ಧಾರವಾಡದ ಪಂಚಾಯತ್ ಚುನಾವಣೆ, ಇವೆಲ್ಲ ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಂತಹ ಬಸವರಾಜ ಮುತ್ತಿಗೆಯವರು ಒಂದು ಸಂಚನ್ನು ರೂಪಿಸ್ತಾರೆ. ವಿಕ್ರಮ್ ಬಳ್ಳಾರಿ, ಕೀರ್ತಿಕುಮಾರ್ ಬಸವರಾಜ್ ಗುರಹಟ್ಟಿ A3 ಆರೋಪಿ, ಸಂದೀಪ್ ಸೌದತ್ತಿ A4 ಆರೋಪಿ, ವಿನಾಯಕ್ ಕಟಗಿ A5, ಮಹಾಬಲೇಶ್ವರ್ ಹೊಂಗಲ್ ಸೇರಿ ಒಂದು 6 ಜನ ಆರೋಪಿಗಳು ಈ ಕೇಸ್ನಲ್ಲಿ ಪ್ರಮುಖವಾಗಿ ಆರಂಭದಲ್ಲಿ ಸ್ಕೆಚ್ಚನ್ನು ಹಾಕಿದ್ದು. ನೋಡಿ, ಬಸವರಾಜ ಮುತ್ತಿಗೆಯವರು ಮಾಫಿ ಸಾಕ್ಷಿಯಾಗಿರ್ಬೋದು, ಈಗ ಅಪ್ರೂವರ್ ಆಗಿರ್ಬೋದು, ಅವರಿಗೆ ಶಿಕ್ಷೆ ಪ್ರಕಟವಾಗದೇ ಇರ್ಬೋದು. ಆದರೆ ಆರಂಭದಲ್ಲಿ ಇದೆಲ್ಲದಕ್ಕೂ ಕೂಡ ಒಂದು ಮಾಸ್ಟರ್ ಪ್ಲ್ಯಾನನ್ನು ಮಾಡಿದವ್ರೆ ಇವರು. ಯಾಕೆಂದರೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ 2016 ಬೆಂಗಳೂರಿಗೆ ಅನೇಕ ಬಾರಿ ಭೇಟಿ ಕೊಟ್ಟಿದ್ದಾರೆ. ಒಂದು 2 ಬಾರಿ ಕೂಡ ಭೇಟಿ ಕೊಟ್ಟು ಅಲ್ಲಿದ್ದಂಥ A8 ಆರೋಪಿ ದಿನೇಶ್ ಮತ್ತು ಅಶ್ವಥ್ A9 ಆರೋಪಿ, ಇವರಿಬ್ಬರನ್ನೂ ಕೂಡ ಬಸವರಾಜ್ ಆಗಾಗ ಮೀಟ್ ಆಗ್ತಾ ಇರ್ತಾರೆ. ಒಂದು ಖತರ್ನಾಕ್ ಪ್ಲಾನ್ ಅಂತೂ ಕೂಡ ಖಂಡಿತವಾಗಿ ಮಾಡಿರ್ತಾರೆ. ದಿನೇಶ್ ಮತ್ತು ಅಶ್ವಥ್ ಇದಕ್ಕೆ ಸಹಾಯ ಮಾಡುವಂಥ ಭರವಸೆಯನ್ನು ಕೂಡ ಕೊಡ್ತಾರೆ. ಎಷ್ಟು ಬಾರಿ ಕರೆ ಮಾಡಿದ್ದಾರೆ ಅಂದರೆ ಇದೆಲ್ಲವೂ ಕೂಡ CBI ಚಾರ್ಜ್ ಶೀಟಲ್ಲಿ ಉಲ್ಲೇಖ ಆಗಿರೋದು. ಇದೇ ದಿನೇಶ್ ಮತ್ತು ಅಶ್ವತ್ಗೆ 322 ಬಾರಿ ಕರೆ ಮಾಡಿ ಈ ಥರದ ಒಂದು ಕೃತ್ಯವನ್ನು ಮಾಡಲಿಕ್ಕೆ ಬಹಳ ದೊಡ್ಡ ರೀತಿಯಾದಂಥ ಅಚ್ಚುಕಟ್ಟಾದಂಥ ಪ್ಲ್ಯಾನನ್ನು ಮಾಡ್ಕೊಂಡ್ಬಿಟ್ಟಿರ್ತಾರೆ. ನೋಡಿ, ಸುನೀಲ್, ಹರ್ಷಿತ್, ಸಹನವಾಜ್ ಇವರೆಲ್ಲರೂ ಕೂಡ ಸೇರಿಕೊಂಡು 2016 ಜೂನ್ ಮೊದಲ ವಾರದಲ್ಲಿ ಇದೇ ಧಾರವಾಡದ ಸರಸ್ವತಾಪುರದಲ್ಲಿ ಒಂದು ಪಾಳು ಬಿದ್ದಿರೋ ಕೊಂಪಿಯ ರೀತಿಯಾದಂಥ ಒಂದು ಮನೆ ಇದೆ. ನಿಮಗೆ ಅದನ್ನು ನೋಡಿಬಿಟ್ರೆ ಯಾವುದೋ ಭೂತ ಬಂಗಲೆಯ ರೀತಿಯಾಗಿರುತ್ತೆ. ಹಳೇ ಮನೆಯಲ್ಲಿ ಇವರೆಲ್ಲರೂ ಕೂಡ ಸೇರಿಕೊಳ್ಳೋದು. ಈ ಆರೋಪಿಗಳೆಲ್ಲರೂ ಕೂಡ ಒಂದು ಸೇರಿಕೊಂಡು ಒಂದು ಪ್ಲ್ಯಾನನ್ನು ಮಾಡ್ತಾರೆ. ಅಂದರೆ ಇದೇ ಯೋಗೀಶ್ ಗೌಡ ಜಿಮ್ಗೆ ಯಾವ ಸಮಯದಲ್ಲಿ ಬರ್ತಾನೆ, ಜನರು ಆ ಜಿಮ್ಮಿಗೆ ಬಂದಾಗ ಎಷ್ಟು ಜನರು ಇರ್ತಾರೆ, ಆರಂಭದಲ್ಲಿ ನಾವು ಯಾವ ಸಮಯಕ್ಕೆ ಅಲ್ಲಿಗೆ ನಿಖರವಾಗಿ ಹೋಗಬೇಕು, ಜೊತೆಗೆ ಮನೆಯಲ್ಲಿ ಒಂದು ಟೀಮ್ ಇರಬೇಕಾ ಅಥವಾ ಜಿಮ್ ಬಳಿ ಒಂದು ಟೀಮ್ ಇರಬೇಕಾ, ಇವೆಲ್ಲವನ್ನೂ ಕೂಡ ಇದೇ ಸರಸ್ವತಾಪುರದ ಒಂದು ಪಾಳು ಮನೆಯಲ್ಲಿ ಎಲ್ಲರೂ ಕೂಡ ಡಿಸ್ಕಸ್ ಮಾಡೋದು. ನಿಮಗೆ ಆ ಮನೆಯ ನಂಬರ್ ಸಮೇತವಾಗಿ ಹೇಳ್ತೀನಿ ನೋಡಿ, CTS ನಂಬರ್ 4/39L ಅನ್ನೋ ಒಂದು ಹಳೆಯ ಪಾಳು ಬಿದ್ದಿರೋ ಮನೆ. ನಿಮಗೆ ಅದು ಕೂಡ, ಮನೆಯೂ ಕೂಡ ಏನು ಬಹಳ ಲೀಗಲ್ ಆಗಿಲ್ಲ, ಅದು ಕೂಡ ಕಾನೂನು ಬಾಹಿರವಾಗಿದೆ. ಆರೋಪಿ ವಿನಾಯಕ್ ಕಟಗಿಯವನು ಇಟ್ಕೊಂಡಿರ್ತಾನೆ. ಅಂತಹ ಮನೆಯಲ್ಲಿ ಇವರು ಸ್ಕೆಚ್ಚನ್ನು ಹಾಕ್ತಾರೆ. ನೋಡಿ, ಬಸವರಾಜ ಮುತ್ತಿಗೆಯವರು ಧಾರವಾಡದಲ್ಲೇ ಸ್ಟೇ ಆಗಿಬಿಟ್ಟಿರ್ತಾರೆ ಅಂಕಿತಾ ರೆಸಿಡೆನ್ಸಿಯಲ್ಲಿ. 12/6/2016 ಒಂದು ರೂಮನ್ನು ಮಾಡಿ ಅದೇ ಹಳೆಯ ಮನೆ, ಸರಸ್ವತಾಪುರದಲ್ಲಿರ್ತಕ್ಕಂಥ ಹಳೆಯ ಮನೆಯಲ್ಲಿ ಒಂದು ಸ್ಕೆಚ್ ಕೂಡ ಹಾಕ್ತಾರೆ. 2 ಬಾರಿ ಸ್ಕೆಚ್ ಹಾಕಿದ್ದು. ಮೊದಲನೇ ಸ್ಕೆಚ್ ಇದು ಫೇಲ್ ಆಗುತ್ತೆ. ಅದು ತುಂಬ ರೋಚಕತೆಯಾಗಿದೆ, ಜೊತೆಗೆ ಸಖತ್ ಇಂಟ್ರೆಸ್ಟಿಂಗ್ ಕೂಡ ಆಗಿರೋದು. ಅಲ್ಲಿ ಜವರಾಯ
ಅಟ್ಲೀಸ್ಟ್ ಅವನಿಗೊಂದು ಕನಿಕರವನ್ನು ತೋರಿಸಿ ಮೊದಲ ಬಾರಿಗೆ ಆತನ ಉಳಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡಿಬಿಟ್ನೋ ಏನೋ ಗೊತ್ತಿಲ್ಲ. ಆದರೆ ಸೆಕೆಂಡ್ ಚಾನ್ಸ್ ಅವರು ಕೂಡ ಮಿಸ್ ಮಾಡಿಕೊಳ್ಳಿಲ್ಲ. ಯೋಗೀಶ್ ಗೌಡ ದುರದೃಷ್ಟವಶಾತ್ ಈ ಪಾಪಿಗಳ ಕೈಯಲ್ಲಿ ಸಿಕ್ಕ ನಲಿಗೆ ಹೋಗಿಬಿಡ್ತಾನೆ. 14/6/2016 ಮೊದಲು 7:23 ಮುಂಜಾನೆ ಅದೇ ರೆಡ್ ಜಾಕೆಟನ್ನು ತೊಟ್ಟು ಹೀರೋ ಹೊಂಡಾ ಬೈಕ್ನಲ್ಲಿ ನಾಸಿರ್ ಅಹಮದ್ 7:27 ಆತ ಒಂದು ಬ್ಯಾಗ್ನಲ್ಲಿ ಇದೇ ಕತ್ತಿ ಲಾಂಗು ಮಚ್ಚುಗಳನ್ನೆಲ್ಲವನ್ನೂ ಕೂಡ ಒಂದು ಬ್ಯಾಗ್ನಲ್ಲಿ ಇಟ್ಕೊಂಡು ಬಂದರೆ, ಇನ್ನೊಂದು ಟೀಮ್ ರೆಡ್ ಜಾಕೆಟನ್ನು ತೊಟ್ಟು ಅದೇ ರೆಡ್ ಜಾಕೆಟ್ ಒಳಗೆ ಈ ಒಂದು ಮಾರಕಾಸ್ತ್ರಗಳನ್ನ ಇಟ್ಕೊಂಡು ಸೀದಾ ಜಿಮ್ ಬಳಿ ಬರ್ತಾರೆ. ಸರಿಯಾದಂಥ ಸಮಯ 7:34 ಸಿಲ್ವರ್ ಕಲರ್ ಇನೋವಾ ಕಾರ್ನಲ್ಲಿ ಜಿಮ್ ಬಳಿ ಇದೇ ಯೋಗೀಶ್ ಗೌಡ ಅವರು ಬರ್ತಾರೆ. ಅದೃಷ್ಟವಶಾತ್ ಯಾಕೋ ಏನೋ ಗೊತ್ತಿಲ್ಲ, ಅವರಿಗೆ ಜಿಮ್ ಬಳಿ ಬಂದ ತಕ್ಷಣ ಏನು ನೆನಪಾಯಿತೋ ಏನೋ ಗೊತ್ತಿಲ್ಲ, ವಾಪಸ್ ಮತ್ತೆ ಇನೋವಾ ಕಾರ್ನಲ್ಲಿ ಹೋಗಿಬಿಡ್ತಾರೆ. ಮೊದಲಿಗೆ ಇವರು ಹಾಕಿದಂಥ ಪ್ಲ್ಯಾನ್ ಫೇಲ್ ಆಗುತ್ತೆ. ಅದೇ ನೆಕ್ಸ್ಟ್ ಡೇ 14ರ ನಂತರ 15/6/2016 ಸಂತೋಷ್ ಆ್ಯಂಡ್ ಅಶ್ವಥ್ ಇವರಿಬ್ಬರೂ ಸೇರಿಕೊಂಡು ಇದೇ ಜಿಮ್ ಬಳಿಯ ಹೋಲ್ಡಿಂಗ್ನಲ್ಲಿ ಕೂತ್ಕೊಂಡು ನ್ಯೂಸ್ ಪೇಪರ್ ಓದೋದು. ಅದರಲ್ಲಿ ಅಶ್ವಥ್ ನ್ಯೂಸ್ ಪೇಪರ್ ಓದ್ತಾ ಕೂತ್ಕೊಂಡ್ರೆ ಎಂಟ್ರಿ ನಿಮಗೆ ಜಿಮ್ ಒಳಗೆ ಎಂಟ್ರಿ ಆಗಬೇಕಾದ್ರೆ ಸೈಡ್ ಕಾರ್ನರಲ್ಲಿ ಆ ಬಾಗಿಲ ಕಾರ್ನರಲ್ಲಿ ಕೂತ್ಕೊಂಡು ಪೇಪರ್ ಓದ್ತಾ ಕೂರೋದು ಒಬ್ಬ ಅಶ್ವಥ್ ಅನ್ನೋನು. ಇನ್ನು ಹೊರಗೆ ಆ ಜಿಮ್ ಮೆಟ್ಲ ಮೇಲೆ ಇನ್ನೊಬ್ಬ ಸಂತೋಷ್ ಅನ್ನೋನು ಕೂತ್ಕೊಂಡು ಕಾಯ್ತಾ ಇರೋದು. ಎಲ್ಲ ಮಾರಕಾಸ್ತ್ರಗಳನ್ನೆಲ್ಲವನ್ನು ಕೂಡ ಪ್ರಿಪೇರ್ಡಾಗಿ ಇಟ್ಕೊಂಡಿದ್ದಾರೆ. ನೋಡಿ, ಒಂದು ಟೀಮು ಜಿಮ್ ಬಳಿ ಈ ಥರದೊಂದು ಕೃತ್ಯವನ್ನು ಎಸಗಲಿಕ್ಕೆ ಹೊಂಚು ಹಾಕಿ ಕೂತ್ಕೊಂಡ್ರೆ, ಇನ್ನೊಂದು ಟೀಮ್ ಅವರ ಮನೆಯ ಬಳಿ ಇದೆ. ಅಂದರೆ ಎಲ್ಲ ರೀತಿಯಾದಂಥ ಮಾಹಿತಿಗಳನ್ನು ಕೊಡಬೇಕು. ಯಾರಾದರೂ ಅವ್ರ ಸಂಬಂಧಿಕರು, ಅವ್ರ ಬ್ರದರ್ ಗುರುನಾಥ್ ಗೌಡರು ಅಥವಾ ಅವ್ರ ಪತ್ನಿ ಯಾರಾದರೂ ಈ ಕಡೆ ಏನಾದರೂ ಜಿಮ್ ಕಡೆ ಹೊರಟಿದ್ದಾರಾ, ಎಲ್ಲವನ್ನೂ ಕೂಡ ಮಾಹಿತಿಗಳನ್ನು ಕೊಡಲಿಕ್ಕೆ ಅಲ್ಲೊಂದು ಟೀಮ್ ಇರುತ್ತೆ, ಇನ್ನೊಂದು ಟೀಮ್ ಈ ಜಿಮ್ ಬಳಿ ಇರುತ್ತೆ. ಬೆಳಗ್ಗೆ 7:36 ರಾಹುಕಾಲ ಅಂತ ಅನಿಸುತ್ತೆ. ನಾನು ಮಾತಿಗೆ ಹೇಳ್ತಾ ಇದ್ದೀನಿ, 7:36 ಸಮಯ ಜಿಮ್ ಬಳಿ ಬಂದಾಗ ಮೊದಲು ಆರಂಭದಲ್ಲಿ ಈ ಸಂತೋಷ ಸವದತ್ತಿ ಇದ್ದಾನಲ್ವ, ಕಣ್ಣಿಗೆ ಖಾರದ ಪುಡಿಯನ್ನು ಹಾಕಿಬಿಡ್ತಾನೆ. ಆರಂಭದಲ್ಲಿ ಕಣ್ಣಿಗೆ ಖಾರದ ಪುಡಿ ಎಸೆದ ತಕ್ಷಣಕ್ಕೆ ಅದನ್ನು ಉಜ್ಕೊಳ್ಳೋದಕ್ಕೋ ಅಥವಾ ಯಾರೋ ನನ್ನ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ ಅಂತ ಪ್ರಾಣವನ್ನು ಉಳಿಸ್ಕೊಳ್ಳಿಕ್ಕೋ ಪ್ರಯತ್ನವನ್ನು ಪಡ್ತಕ್ಕಂಥ ಯೋಗೀಶ್ ಗೌಡ ತಕ್ಷಣಕ್ಕೆ ಇದೇ ಸಂತೋಷ ಸವದತ್ತಿ ತನ್ನ ಬಳಿ ಇದ್ದಂಥ ಡ್ರ್ಯಾಗರ್ನ ತೆಗೆದು ಹಾಕಿಬಿಡ್ತಾನೆ ಆತನ ಹೊಟ್ಟೆಗೆ. ಇನ್ನು ಜಿಮ್ ಬಳಿ ಇದ್ದಂಥ ಅಶ್ವಥ್ ತಕ್ಷಣಕ್ಕೆ ಪೇಪರ್ ಓದ್ತಾ ಕೂತಿದ್ದ ಲಾಂಗ್ನಿಂದ ಯೋಗೀಶ್ ಗೌಡ ತಲೆ ಮೇಲೆ ಹೊಡೆದೇ ಬಿಡ್ತಾನೆ. ಮುಂದೆ ಹೊರಗಿದ್ದವರೆಲ್ಲರೂ ಕೂಡ ಯೋಗೀಶ್ ಗೌಡನ ಜಿಮ್ ಬಳಿ ಬಂದುಬಿಡ್ತಾರೆ. ಅಂದರೆ ಇವರೆಲ್ಲರೂ ಟೀಮ್ ಪ್ಲ್ಯಾನ್ ಮಾಡಿರ್ತಾರಲ್ಲ, ಅವರೆಲ್ಲರೂ ಕೂಡ ಹೊರಗಿದ್ದವ್ರು ಏಕಾಏಕಿ ಒಳಗೆ ನುಗ್ತಾರೆ, ಜಿಮ್ ಒಳಗೆ ಎಳೆದುಕೊಂಡು ಹೋಗ್ಬಿಡೋದು. ಇನ್ನು ಒಂದು ಕಡೆ ಜಿಮ್ನಲ್ಲಿ ಎಕ್ಸಸೈಸ್ ಮಾಡ್ತಾ ಇದ್ದಂಥ ಡಾಕ್ಟರ್ ದತ್ತಾತ್ರೇಯ ಅವರು, ನೀವು ಡಾಕ್ಟರ್ ದತ್ತಾತ್ರೇಯ ಅವ್ರನ್ನ ನೆನಪು ಮಾಡ್ಕೊಳ್ಬೋದು. ಅಂದರೆ ಈ ಕೇಸ್ನಲ್ಲಿ ಆರಂಭದಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಡಲಿಕ್ಕೆ ತುಂಗವ್ವ ಜೊತೆಗೆ ಮಲ್ಲವ್ವ ಮತ್ತು ಗುರುನಾಥ್ ಗೌಡ್ರ ಜೊತೆಗೆ ಹೋದಂಥ ವ್ಯಕ್ತಿ ಡಾಕ್ಟರ್ ದತ್ತಾತ್ರೇಯ. ಅವರು ಕೂಡ ಅವತ್ತು ಜಿಮ್ನಲ್ಲಿ ಎಕ್ಸಸೈಸ್ ಮಾಡ್ತಾಯಿದ್ರು, ಡೈಲಿ ಬರ್ತಾ ಇರ್ತಾರೆ ಅವ್ರ ಜಿಮ್ಗೆ. ಮೋಹನ್ ಯರ್ಚಪ್ಪ ಇದ್ದರು, ಆನಂದ್ ಹುಂಗಡ್ಕ ಇದ್ದರು. ಅವರೆಲ್ಲರೂ ಕೂಡ ಅವರಿಗೆ ಒಂದು ರೀತಿಯಾಗಿ ಆಘಾತ ಅಂತ ಅನಿಸುತ್ತೆ ನನಗೆ. ತಕ್ಷಣಕ್ಕೆ ಈ ಥರದ ಒಂದು ಬರ್ಬರವಾದಂಥ ಕೃತ್ಯವನ್ನು ಕಣ್ಣಾರೆ ಕಂಡವರು ಇವರೆಲ್ಲರೂ ಕೂಡ ಹೈ ವಿಟ್ನೆಸ್ಗಳು, ಪ್ರತ್ಯಕ್ಷ ಸಾಕ್ಷಿಗಳು ಎಲ್ಲರೂ ಕೂಡ ಏಕಾಏಕಿಯಾಗಿ ಶಾಕ್ ಒಳಗಾಗ್ಬಿಡ್ತಾರೆ, ಅಲ್ಲಿಂದ ಓಡಿ ಹೋಗ್ತಾರೆ. ಈ ಘಟನೆಗೆ ಸಂಬಂಧಪಟ್ಟ CCTV ಫೂಟೇಜ್ಗಳಿದೆ, ಸಾಂದರ್ಭಿಕ ಸಾಕ್ಷಿಗಳಿದ್ದಾವೆ, ಐ ವಿಟ್ನೆಸ್ ಇದೆ, ಎಲ್ಲರೂ ಕೂಡ ಇದ್ದಾರೆ. ಭಾಳ ಜನರು ಉಲ್ಟಾ ಹೊಡೆದಿರ್ಬೋದು, 164 ಸ್ಟೇಟ್ಮೆಂಟ್ನಲ್ಲಿ ಹೇಳಿದ್ರು ಕೂಡ ಕೋರ್ಟ್ನಲ್ಲಿ ಉಲ್ಟಾ ಹೊಡೆದಿರ್ಬೋದು. ಬಟ್ ಏನೇ ಆಗಲಿ ಈ ಕೇಸ್ ಈ ಹಂತಕ್ಕೆ ಬಂದು ನಿಂತಿದೆ. ಒಟ್ಟಾರೆಯಾಗಿ CBI ಚಾರ್ಜ್ ಶೀಟ್ನಲ್ಲಿ 14 ಜನ ಈ ಕೃತ್ಯವನ್ನು ಮಾಡಿದ್ದಾರೆ ಅನ್ನೋದನ್ನು ಎಲ್ಲವನ್ನೂ ಕೂಡ ಟೆಕ್ನಿಕಲ್ ಎವಿಡೆನ್ಸ್ಗಳಿಂದ ಹಿಡಿದು, ಸಾಂದರ್ಭಿಕ ಸಾಕ್ಷಿಗಳಿಂದ ಹಿಡಿದು, CCTV ಫೂಟೇಜ್ಗಳಿಂದ ಹಿಡಿದು ಎಲ್ಲವೂ ಕೂಡ ದೃಢೀಕರಿಸುತ್ತೆ 14 ಜನ ಸೇರಿಕೊಂಡು ಈ ಥರದೊಂದು ಕೃತ್ಯವನ್ನು ಮಾಡಿದ್ರು ಅಂತ. ನಿಮಗೆಲ್ರಿಗೂ ಕೂಡ ಈ ಕೇಸ್ CBIಗೆ ಹೋದ ಮೇಲೆ ರಾಕೇಶ್ ರಂಜನ್ ಅವರು ಈ ಕೇಸನ್ನ ಹ್ಯಾಂಡಲ್ ಮಾಡಿದ ಇನ್ವೆಸ್ಟಿಗೇಷನ್ ಮಾಡಿದ್ದು ನಾನು ಪದೇ ಪದೇ ಅವ್ರನ್ನ ಹೊಗಳ್ತಾನೆ ಹೇಳ್ತೀನಿ. ಆರಂಭದಲ್ಲಿ ಇವರಿಗೆ ವರ ಸಿಕ್ಕಿತ್ತು, ಯಾರಿಗೆ? ಯೋಗೀಶ್ ಗೌಡ್ರಿಗೆ. ಅವರಿಗೆ ಪತ್ರ ತಲುಪಿದ್ದು, ನಿನ್ನ ಮುಗಿಸಲಾಗ್ತಾ ಇದೆ, ವಿನಯ್ ಕುಲಕರ್ಣಿ ಅವರು ನಿನ್ನ ಒಂದು ದೊಡ್ಡ ಪ್ಲ್ಯಾನನ್ನು ಮಾಡಿ ಒಂದು ಹತ್ಯೆಗೆ ಸಂಚು ರೂಪಿಸಿದ್ದಾರೆ, ಪ್ರಾಣವನ್ನು ಉಳಿಸ್ಕೋ ಅಂತ ಎಚ್ಚರಿಕೆನೋ ಮುನ್ನೆಚ್ಚರಿಕೆನೋ ಅಥವಾ ಬೆದರಿಕೆ ಪತ್ರನೋ ಏನೋ ಒಂದು ತಲುಪಿತ್ತು ಬಸವರಾಜ ಮುತ್ತಿಗೆ ಅವ್ರ ಕಡೆಯಿಂದ ಒಂದು ಪತ್ರ. ಅದು ನೋಡಿ ದುರದೃಷ್ಟವಶಾತ್ ಅದು ಪೋಸ್ಟ್ ಮ್ಯಾನ್ ಫೇಲೂರಿಂದ ತುಂಬ ತಡವಾಗಿ ಆತನ ಕೈ ಸೇರುತ್ತೆ, ಒಂದು 2 ದಿನದ ಮುಂಚೆ ಸೇರುತ್ತೆ. ಆದರೂ ಕೂಡ ನಾದಿನಿಯ ಬಳಿ ಅದನ್ನೆಲ್ಲವನ್ನು ಕೂಡ ಹಂಚಿಕೊಂಡಂಥ ಯೋಗೀಶ್ ಗೌಡ ಯಾಕೆ ತನ್ನದೇ ಆದಂಥ ಒಂದು ಸಹಚರನ ಜೊತೆಗೆ ಇಟ್ಕೊಳ್ಳಿಲ್ವೋ ಏನೋ ಗೊತ್ತಿಲ್ಲ, ವಿಧಿ ಆಟನೇ ಬೇರೆ ಆಗಿತ್ತು ಅಂತ ಅನಿಸುತ್ತೆ. ಹಾಗಾಗಿ ಈ ಕೇಸ್ನಲ್ಲಿ ಅಥವಾ ಈ ಘಟನೆಗೆ ಸಂಬಂಧಪಟ್ಟಾಗೆ ಎಲ್ಲೂ ಕೂಡ ಉಳಿಸ್ಕೊಳ್ಳಿಕ್ಕೆ ಚಾನ್ಸಸ್ಸೇ ಕೊಡಲಿಲ್ಲ ಆರೋಪಿಗಳು. ಅದಕ್ಕೆ ಹೇಳ್ತಾ ಇದ್ದೆ ನಾನು, ರಾಕೇಶ್ ರಂಜನ್ ಈ ಕೇಸನ್ನ ಹ್ಯಾಂಡ್ಲ್ ಮಾಡಿದ ರೀತಿ ಅಂತ. ಬಸವರಾಜ್ ಕುರ ಅವ್ರಿಗೆ ಒಂದು ಡೌಟ್ ಕ್ರಿಯೇಟ್ ಆಗಿತ್ತು, ಅದನ್ನು ಒಂದು ಎಕ್ಸಾಂಪಲ್ ಕೊಟ್ಟು ನಾನು ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಷನ್ ನಿಮಗೆ ಕೊಟ್ಬಿಡ್ತೀನಿ. ನಾನು A6 ಆರೋಪಿ ಮುದುಕಪ್ಪ ಹೊಂಗಲ್ ಅನ್ನೋನು,
ಅವನು ದೂರದಲ್ಲಿ ಒಂದು ಪ್ಲ್ಯಾನ್ ಮಾಡಿರ್ತಾನೆ. ಯೋಗೀಶ್ ಗೌಡರ ಮನೆ ರಸ್ತೆ ಹೆಬ್ಬಳ್ಳಿ ಅಗಸಿ ಒಳಗಡೆ ನಿಂತ್ಕೊಂಡು ಯೋಗೀಶ್ ಗೌಡ ಬರೋ ಮಾಹಿತಿಯನ್ನು ಅಲ್ಲಿಂದ ಫೋನ್ ಮಾಡಿ ಹೇಳ್ತಾ ಇರ್ತಾನೆ. ನೋಡಿ, ಅವನೇ ಅಪ್ರೂವರ್ ಆಗಿ ಬಂದು ಒಪ್ಕೊಳ್ಳೋದು. ಅವನು ಏನು ಒಪ್ಕೊಂಡಿರ್ತಾನೆ, ನಾನೇ ಬಂದು ಬಡಗಿಯಿಂದ ಹೊಡೆದೆ ಅಂತ. ಆದರೆ ಈ ಟವರ್ ಲೊಕೇಶನ್ಸ್ಗಳು ಹೇಳ್ತಾ ಇದ್ದಿದ್ದೇ ಬೇರೆ. ಇದೇ ಆರೋಪಿ ಮುದುಕಪ್ಪ ಹೊಂಗಲ್ A6 ಆರೋಪಿ ಅದೇ ಹೆಬ್ಬಳ್ಳಿ ರಸ್ತೆ ಅಗಸಿ ಒಳಗಡೆ ನಿಂತ್ಕೊಂಡು ಯೋಗೀಶ್ ಗೌಡ ಬರೋ ಮಾಹಿತಿಯನ್ನು ಕೊಟ್ಟು ಅಲ್ಲಿಂದ ಕಾಮನಕಟ್ಟಿಯಿಂದ GSS ಕಾಲೇಜ್ನ ಸ್ಮಶಾನದ ಹತ್ತಿರ ಬಂದು ಗಬ್ಬೂರ್ ಕ್ರಾಸಿಗೆ ಬಂದು ನಿಂತ್ಕೊಳ್ಳೋದು. ಅದಾದಮೇಲೆ ಅಲ್ಲಿಂದ ನೇರವಾಗಿ ನಾನು ಯೋಗೀಶ್ ಗೌಡ ಫಾಲೋ ಮಾಡಿಕೊಂಡು ಬಂದು ಅಲ್ಲಿ ಬಡಗಿಯಿಂದ ಹೊಡೆದೆ ಅನ್ನೋ ರೀತಿಯಾದಂಥ ಮಾಹಿತಿಗಳು. ಅಂದರೆ ಆ್ಯಕ್ಚುಲಾಗಿ ಅವನು ಇವೆಲ್ಲವನ್ನೂ ಕೂಡ ಒಪ್ಕೊಂಡಿಲ್ಲ, ನಾನು ಬಡಗಿಯಿಂದ ಹೊಡೆದೆ ಅನ್ನೋ ರೀತಿಯಾಗಿ ಆತ ಹೇಳಿರೋದು. ಆದರೆ ಅವ್ನು ಟವರ್ ಲೊಕೇಶನ್ಸ್ ತೋರಿಸ್ತಾ ಇದ್ದಿದ್ದು ಹೆಬ್ಬಳ್ಳಿ ಅಗಸಿ ಲೊಕೇಶನ್ಸ್ ತೋರಿಸ್ತಾ ಇತ್ತು, ಅಲ್ಲಿಂದ ಆತ ಎಲ್ಲೆಲ್ಲಿ ಬಂದಿದ್ದಾನೆ ಅನ್ನೋದು. ಅಂದರೆ ಅಲ್ಲಿಂದ ಜಿಮ್ಗೆ ಬರೋ ಸಮಯ ಒಂದು 7 ನಿಮಿಷ, ಕೇವಲ 7 ನಿಮಿಷ. ನಿಮಗೆ 5-6 ಕಿಲೋಮೀಟ್ರು ಅಷ್ಟು ಸ್ಪೀಡಾಗಿ ಬಂದು ಆತನೇ ಬಡಗಿಯಿಂದ ಹೊಡಿತಾನೆ ಅಂತ. ಇವೆಲ್ಲವೂ ಕೂಡ ಆರಂಭದಲ್ಲಿ ಇದೇ ಮುದುಕಪ್ಪ ಹೊಂಗಲ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾವೇ ಈ ಕೃತ್ಯವನ್ನು ಎಸಗಿದ್ದು ಅಂತ ಅಪ್ರೂವರ್ ಆಗಿದ್ದು. ಈತ ಈ ಕೃತ್ಯದಲ್ಲಿ ಇಲ್ಲವೇ ಇಲ್ಲ ಅನ್ನೋ ಅನುಮಾನವನ್ನು ವ್ಯಕ್ತಪಡಿಸಿದ್ದು ಬಸವರಾಜ್ ಕೊರಹರ. ಇದರಲ್ಲಿ ಸಕ್ಸಸ್ ಆಗಿದ್ದು ರಾಕೇಶ್ ರಂಜನ್ ಅವರು. ಒಂದೇ ಒಂದು ದಿನದಲ್ಲಿ ಇವೆಲ್ಲವನ್ನು ಇಟ್ಕೊಂಡು ತುಂಬ ಸೂಕ್ಷ್ಮವಾಗಿ ಈ ಕೇಸನ್ನು ಹ್ಯಾಂಡ್ಲ್ ಮಾಡಿ ಯಾರು ಇದರಲ್ಲಿ ನಿಜವಾದ ಆರೋಪಿ ಅಂತ ಕಂಡುಹಿಡಿದಿದ್ದು ನಿಮಗೆಲ್ರಿಗೂ ಕೂಡ ಗೊತ್ತಿದೆ. ಕಾರದ ಪುಡಿ ಹುಗ್ಗಿದವನು ಯಾರು ಅಂತ. ನಿಜವಾದಂಥ ಆರೋಪಿ CBI ಚಾರ್ಜ್ ಶೀಟ್ನಲ್ಲಿರೋ ಸಂತೋಷ್ ಸವದತ್ತಿ. ಆದರೆ ಸಂದೀಪ್ ಸವದತ್ತಿ ಬಂದು ಅಪ್ರೂವರ್ ಆಗಿರ್ತಾನೆ, ನಾನೇ ಮಾಡಿರೋದು, ನಾನೇ ಕಾರದ ಪುಡಿ ಎರಚಿದ್ದು ಅಂತ. ಆದರೆ ಇವ್ರನ್ನೆಲ್ಲರನ್ನೂ ಕೂಡ ಹುಡುಕ್ಲಿಕ್ಕೆ ರಾಕೇಶ್ ರಂಜನ್ ಅವರು ಒಂದೇ ದಿನದಲ್ಲಿ 6 ಜನ ಆರೋಪಿಗಳನ್ನು ಕೂಡ ಹುಡುಕ್ತಾರೆ. ಸಂತೋಷ್ ಸವದತ್ತಿನ ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ. 20 ಕಿಲೋಮೀಟರ್ ಚೇಸ್ ಮಾಡಿದಂಥ ರೋಚಕ ಕಾರ್ಯಾಚರಣೆಯನ್ನು ನೀವು ಇದೇ ಗುರುನಾಥ್ ಗೌಡ್ರ ಜೊತೆ ರಾಕೇಶ್ ರಂಜನ್ ಅವರು ಹಂಚ್ಕೊಂಡಿದ್ದನ್ನು ನೋಡಿಬಿಟ್ರೆ ಮೈ ರೋಮ ನಿಮರ್ಬಿಡುತ್ತೆ. ಯಾಕೆಂದರೆ ಆ ಥರದ ಒಂದು ಇಂಟ್ರೆಸ್ಟಿಂಗ್ ಕೇಸ್. ಈ ಥರದ ಪ್ರಾಮಾಣಿಕ ಅಧಿಕಾರಿಗಳಿದ್ದಾಗ ಮಾತ್ರ ಈ ಥರದ ಕೇಸ್ಗಳನ್ನು ತುಂಬ ಸುಲಭವಾಗಿ ಬಗೆಹರಿಸಬಹುದು. ನಿಮಗೆ ಇನ್ನೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳಲೇಬೇಕು. ಯಾಕೆಂದರೆ ನೋಡಿ, ಉದಯಗೌಡರ ಬಗ್ಗೆ ಇವೆಲ್ಲವೂ ಕೂಡ ಇವತ್ತು ಯೋಗೀಶ್ ಗೌಡ ದೊಡ್ಡ ಮಟ್ಟದ ಚರ್ಚೆ ಆಗ್ತಾಯಿದೆ. ಯಾಕೆಂದರೆ ಪ್ರಭಾವಿ ರಾಜಕಾರಣಿ ಇವತ್ತು ಜೀವಾದಿ ಶಿಕ್ಷೆಯನ್ನು ಅನುಭವಿಸಿ ಪರಪ್ಪನ ಅಗ್ರಹಾರ ಪಾಲಾಗಿರೋದು. ಆದರೆ ಉದಯಗೌಡರು ಅವರು ಕೂಡ ರಾಜಕೀಯವಾಗಿ ಬೆಳೀತಾ ಇದ್ದಂಥವ್ರು. ಅವರ ಹತ್ಯೆಯ ಹಿಂದೆಯೂ ಕೂಡ ವಿನಯ್ ಕುಲಕರ್ಣಿ ಅವರು ಕೈವಾಡ ಇದೆ ಅಂತ ACP ನಿಮಗೆ ಬಸವರಾಜ್ ಮಾಲಗತ್ತಿಯವರು ಒಂದು ಸಂದರ್ಶನದಲ್ಲಿ ಬಹಳಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಕೂಡ ಹೇಳಿದ್ದಾರೆ. ಅವರ ಸಂದರ್ಶನ ಮಾಡೋ ಪ್ರಯತ್ನವನ್ನು ಕೂಡ ನಾನು ಮಾಡ್ತೀನಿ. ವಿನಯ್ ಕುಲಕರ್ಣಿ ಅವರ ಇನ್ನೊಂದಿಷ್ಟು ಚಾಳಿಗಳ ಬಗ್ಗೆ, ಅವರ ಇನ್ನೊಂದಿಷ್ಟು ಆರೋಪಗಳ ಬಗ್ಗೆ, ಅಲ್ಲಿದ್ದಂಥ ನಿಜವಾದಂಥ ಸತ್ಯಾಂಶಗಳನ್ನು ಕೂಡ ಅವರಿಂದ ಮಾಹಿತಿಗಳನ್ನು ತಿಳಿದುಕೊಳ್ಳೋ ಪ್ರಯತ್ನವನ್ನು ಮಾಡ್ತೀನಿ. ಆದರೆ ಬಸವರಾಜ್ ಮಾಲಗತ್ತಿಯವರು ಒಂದು ಸಂದರ್ಶನದಲ್ಲಿ ಹೇಳ್ತಾರೆ, ಇದೇ ವಿನಯ್ ಕುಲಕರ್ಣಿ ಅವರಿಗೆ ಇದೇ ಉದಯಗೌಡ ಹತ್ಯೆ ವಿಚಾರವಾಗಿ ಅವ್ರ ಹೆಸರು ಕೇಳಿ ಬರ್ತಾ ಇದೆ ಅಂತ ನೇರವಾಗಿ ವಿಚಾರಣೆ ಮಾಡಲಾಗಿತ್ತು. ಇದರಲ್ಲಿ ಅವ್ರ ಪಾತ್ರ ಇದೆ ಅನ್ನೋದು ಬಹಳಷ್ಟು ಪ್ರಮುಖವಾದಂಥ ಅಂಶಗಳು ಕೂಡ ಇತ್ತು. ಹಾಗಾಗಿ ಉದಯಗೌಡ ಭಾಳಷ್ಟು ಮುಂಚೂಣಿಯಲ್ಲಿ ಬೆಳೀತಾ ಇದ್ದಂಥ ರಾಜಕಾರಣಿ. ಈ ಹತ್ಯೆಯಿಂದ ಯಾರ್ದು ಕೈವಾಡ ಇದೆ? ವಿನಯ್ ಕುಲಕರ್ಣಿ ಅವರ ಹೆಸರು ಕೇಳಿಬಂದಿದ್ದು ಯಾಕೆ? ಈ ಕೃತ್ಯದಿಂದ ವಿನಯ್ ಕುಲಕರ್ಣಿ ಅವರ ಹೆಸರು ಕೈವಾಡ ಇದೆಯಾ? ಇವೆಲ್ಲವನ್ನು ಕೂಡ ಮುಂದಿನ ವೀಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ತಿಳಿಸ್ಕೊಡೋ ಪ್ರಯತ್ನವನ್ನು ಮಾಡ್ತೀನಿ. ಜೊತೆಗೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೆಕ್ಸ್ಟ್ ನೋಟಿಫಿಕೇಷನ್ ಕೂಡ ಬರ್ಬೋದು. ಉದಯಗೌಡ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೂಡ ನೀವು ತಿಳ್ಕೊಳ್ಬೋದು ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ ಸಮೇತ ನಾನು ಬರ್ತೀನಿ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಅಂತ ಹೇಳ್ತಾ ಧನ್ಯವಾದ. ನಾನು ನಿಮ್ಮ ರಾಕೇಶ್ ಆರುಂಡಿ.